ಸುದ್ದಿ ಸನ್ ವೀಕ್ಷಕರಿಗೆಲ್ಲರಿಗೂ ನನ್ನ ನಮಸ್ಕಾರಗಳು. ತುಮಕೂರು ಜಿಲ್ಲೆಯ ವಕ್ಫ್ ಉಪಾಧ್ಯಕ್ಷರಾದ ಶ್ರೀ ಹಮೀದ್ ಪಾಷಾ ಅವರಿಗೆ ಅಧ್ಯಕ್ಷ ಸ್ಥಾನ ನೀಡಲು ಅವರ ಅಭಿಮಾನಿಗಳ ಮನವಿ. ನಮಸ್ಕಾರ, ನಾನು ಹಮೀದ್ ಪಾಷಾ, ತುಮಕೂರು ಡಿಸ್ಟ್ರಿಕ್ಟ್ ವಕ್ಫ್ ಬೋರ್ಡ್ ವೈಸ್ ಪ್ರೆಸಿಡೆಂಟು. ಅಂದರೆ ಎಲ್ಲ ನಮ್ಮ ಮುತ್ತುವಲಿಗಳು ಎಲ್ಲ ಬಂದಿದ್ದರು, ಹೋಗಿ ಸನ್ಮಾನ ಮಾಡೋಣ ನಡೀರಿ ಅಂತೇಳಿ ಬಂದರು. ಎಲ್ಲ ಜೊತೆಲಿ ಕರ್ಕೊಂಬಂದೆ, ಎಲ್ಲ ಸನ್ಮಾನ ಮಾಡಿದ್ವಿ. ಒಂದು ಸಂತೋಷ ಆಯಿತು, ಎಲ್ಲರಿಗೂ ಸಂತೋಷಪಟ್ಟರು ಎಲ್ಲ. ಆದರೆ ಅವರು ಒಂದು ಇದು ಮಾಡಿರೋ ಎಲ್ಲ ಭೇಟಿ ಮಾಡಿ ಎಲ್ಲ ಇದು ಮಾಡಿರೋರು ಸಂತೋಷ ಆಯಿತು. ಆಮೇಲೆ ನಾವು ಏನಂದರೆ ನೆಕ್ಸ್ಟು ನಮಗೇನೈತೆ, ನಮ್ಮ ಇಲ್ಲಿ ವಕ್ಫ್ ಬೋರ್ಡಲ್ಲಿ ನಾವು ವೈಸ್ ಪ್ರೆಸಿಡೆಂಟ್ ಆಗಿ ಒಳ್ಳೆ ಕೆಲಸ ಮಾಡಿದ್ವಿ. 53 ಎಕರೆ ಜಮೀನು ನಾವು ಅಕ್ವೈರ್ ಮಾಡಿದ್ದೀವಿ. ಮತ್ತು ಲಿಟಿಗೇಷನ್ ಏನಿದ್ದಾವೆ ಎಲ್ಲ ಅದು ಸರಿಪಡಿಸಿದ್ದೀವಿ, ಅಟೆಂಡ್ ಮಾಡಿ ಎಲ್ಲ ಇದು ಮಾಡಿದ್ದೀವಿ. ಪೂರ್ತಿ ಎಲ್ಲ ಕಡೆ ಮುತ್ತುವಲ್ಲಿ ಕಮಿಟಿಗಳು ಎಲ್ಲ ಮಾಡಿದ್ದೀವಿ, ಎಲ್ಲ ಕಡೆ ಹೋಗಿ. ಇನ್ನು ಮುಂದೆ ಏನೈತೆ ಅಂದರೆ, ಈಗ ಮುಂದಕ್ಕೆ ನಮ್ಮ ಎಲ್ಲ ಜಾಗಗಳಿದ್ದಾವಲ್ಲಿ ಒಂದು ಇದು ಮಾಡಬೇಕು, ಹಾಸ್ಟೆಲ್ ಮಾಡಬೇಕು, ಮತ್ತು ಎಜುಕೇಷನ್ ಒಂದು ಕಾಲೇಜ್ ಮಾಡಬೇಕು, ಮತ್ತು ಒಂದು ಆಸ್ಪತ್ರೆ, ಅದೆಲ್ಲ ಮಾಡಬೇಕಂತ ನಮಗೆ ಇದೈತೆ, ಮಾಡಬೇಕಂತ ಆಸೆ ಐತೆ ನಮಗೆ. ಮಾಡಬೇಕು, ಹೋದ ಸರಿ ಮಾಡೋಕ್ಕಾಗಲಿಲ್ಲ, ಏನೋ ಈಗ ಮಾಡಬೇಕಂತ ನೆಕ್ಸ್ಟು ನಾವು ಎಲ್ಲ ಇದು ಮಾಡ್ಕೊಂಡಿದ್ದೀವಿ. ದಯವಿಟ್ಟು ಏನೋ ಮುಂದಿನ ದಿನಗಳಲ್ಲಿ ಮಾಡೋಣ, ಒಳ್ಳೆ ಕೆಲಸ ಮಾಡೋಣ ಅಂತ ಆಸೆ ಐತೆ ನಮಗೆ. ಎಲ್ಲ ಇದು ಮಾಡ್ತಾಯಿದ್ದಾರೆ, ದಯವಿಟ್ಟು ಆಗಲಿ ಆಸೆ ನಮ್ಮ ಐತೆ, ಮಾಡೋಣ. ಆಗ್ಬಿಟ್ಟು ಮುಂದೆ ಇನ್ನೂ ಒಳ್ಳೆ ಕೆಲಸ ಮಾಡ್ತೀನಿ. ದಯವಿಟ್ಟು ಎಲ್ಲ ಒಳ್ಳೆ ಕೆಲಸ ಮಾಡೋಣ. ಎಲ್ಲ ಹೇಳ್ತಾ ಇದ್ದಾರೆ ಡಿಸ್ಟಿಕ್ನ ನೀವೇ ಮುತ್ತುವಲಿ ಆಗಬೇಕು ಅಂತ, ಇದು ಪ್ರೆಸಿಡೆಂಟ್ ಆಗಬೇಕಂತ ಆಸೆ ಮಾಡ್ತಾಯಿದ್ದಾರೆ. ನಾನು ಆಗ್ತೀನಿ, ಏನೋ ಅವ್ರದ್ದು ಆಶೀರ್ವಾದ. ನಮಸ್ಕಾರ, ನನ್ನ ಹೆಸರು ಶರೀಫ್ ಅಂತ, ಶಾಬಾಬು ಅಂತಾರೆ. KPCC ಸೆಕ್ರೆಟ್ರಿ ಆಗಿದ್ದೀನಿ, ಮೈನಾರಿಟಿ ಡಿಪಾರ್ಟ್ಮೆಂಟ್ ಸೆಕ್ರೆಟ್ರಿ ಆಗಿದ್ದೀನಿ. ಈ ದಿನ ನಾವು ನಮ್ಮ ತುಮಕೂರು, ಇಡೀ ಸಮಸ್ತ ತುಮಕೂರು ಜಿಲ್ಲೆಯಿಂದ ನಾವು ಬೆಂಗಳೂರು ನಮ್ಮ ವಕ್ಫ್ ಬೋರ್ಡ್ ನೂತನ ಚೇರ್ಮನ್ ಆದ ಸೈಯದ್ ಅಲಿ ಹುಸೇನ್ ಸಾಹೇಬ್ರನ್ನ ಮೀಟ್ ಮಾಡೋಕ್ಕೆ ನಮ್ಮ ಜಿಲ್ಲೆಯ ಎಲ್ಲ ಮುತ್ತುವಲಿಗಳು ಇವತ್ತು ಇಲ್ಲಿ ವಕ್ಫ್ ಬೋರ್ಡ್ ಮೆಂಬರ್ಗಳು ಹಾಗೂ DWC ಮಾಜಿ ಸದಸ್ಯರುಗಳು ಹಾಗೂ ನಾವೆಲ್ಲ ಇವತ್ತು ಸಮಸ್ತ ತುಮಕೂರು ಮತ್ತು ಎಲ್ಲ ಪಾವಗಡ ತಾಲೂಕು, ಗುಬ್ಬಿ, ಟಿಪ್ಟೂರು ಎಲ್ಲ ತಾಲೂಕಿನ ಸಮಸ್ತ ಜನ ಇವತ್ತು ಬಂದು ನಾವು ನಮ್ಮ ಚೇರ್ಮನ್ ಮೀಟ್ ಮಾಡಿ ಇವತ್ತೊಂದು ಡೆಲಿಗೇಷನ್ ಬಂದು ಮಾತಾಡಿದ್ದೀವಿ. ಇವತ್ತು ಒಂದು ಸಬ್ಜೆಕ್ಟ್, ಇಡೀ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ನಾವು ನಮ್ಮ ಹಮೀದ್ ಪಾಷಾ ಸಾಬ್ರನ್ನ ಇವತ್ತು ನಮ್ಮ ಎಲ್ಲ ತಾಲೂಕಿನ ಜನ ಇವತ್ತು ನಾವು ಸನ್ಮಾನ ಮಾಡಿ ಅವ್ರು ಪಟ್ಟಿರೋ ಕಷ್ಟಕ್ಕೆ, ಯಾಕಂದರೆ ಇವತ್ತು ನಮ್ಮ ಚೇರ್ಮನ್ ಸಾಬ್ರು ಆಗಿದ್ದಾರೆ ಅಂದರೆ, ಇವತ್ತು ಅವ್ರು ವಕ್ಫ್ ಬೋರ್ಡ್ ಚೇರ್ಮನ್ ಆಗಿದ್ದಾರೆ ಅಂದರೆ ಇವರು ಪಟ್ಟಿರೋ ಶ್ರಮ ಎಲ್ಲ ತಾಲೂಕು, ನಮ್ಮ ಜಿಲ್ಲೆಯ ಎಲ್ಲ ತಾಲೂಕುಗಳಿಗೆ ಭೇಟಿ ಕೊಟ್ಟು ಒಂದೆರಡು ಸತಿ ಎಲ್ಲ 2-3 ಸತಿ ಭೇಟಿ ಕೊಟ್ಟು ಅವ್ರನ್ನೆಲ್ಲ ಮುತ್ತುವಲಿಗಳನ್ನ ಕನ್ವಿನ್ಸ್ ಮಾಡಿ ವೋಟ್ ಮಾಡಿಸಿ ಇವತ್ತು ಅವ್ರು ಜಯಶಾಲಿ ಆಗಿದ್ದಾರೆ ಅಂದರೆ ಅದಕ್ಕೆ ನೇರ ಕಾರಣಕರ್ತರು ನಮ್ಮ ಹಮೀದ್ ಪಾಷಾ ಸಾಹೇಬರು. ಸ್ಟೇಟ್ ಚೇರ್ಮನ್ ಆಗಿದ್ದಾರೆ ಅವರು. ಇಡೀ ನಮ್ಮ ರಾಜ್ಯಕ್ಕೆ ಅವರು ಓಡಾಡಿ, ಸಿಂದಗಿಯಿಂದ ಹಿಡಿದು, ಬಿಜಾಪುರಿಂದ ಹಿಡಿದು, ಗುಲ್ಬರ್ಗ ಹಿಡಿದು, ಚಿತ್ರದುರ್ಗ ಹಿಡಿದು, ಬೆಳಗಾಂ ಹಿಡಿದು, ಚಿಕ್ಕೋಡಿಯಿಂದ ನಮ್ಮ ಇಡೀ ರಾಜ್ಯಕ್ಕೆ ಅವರು ಓಡಾಡಿ ಇವತ್ತು ಕಷ್ಟಪಟ್ಟು ಇವತ್ತು ಇವರು ಕಾರಣಕರ್ತ ಆಗಿದ್ದಾರೆ ಜಯಶಾಲಿಯರಾಗೋಕ್ಕೆ, ಚೇರ್ಮನ್ ಆಗೋಕ್ಕೆ. ಅವ್ರಿಗೆ ನಾವು ಇಡೀ ನಮ್ಮ ಜಿಲ್ಲೆಯಿಂದ ಸಮಸ್ತ ನಮ್ಮ ತಾಲೂಕಿನ ಜಿಲ್ಲೆಯ ಮುಸ್ಲಿಂ ಜನಾಂಗದಿಂದ ಅವ್ರಿಗೆ ನಾವು ಒಂದು ಚಿಕ್ಕ ಸನ್ಮಾನ ಮಾಡಿ ಅಭಿನಂದನೆಗಳು ತರಿಸಿದ್ದೀವಿ. ಅವರಿಗೆ ದೇವರು ಒಳ್ಳೆಯ ಸ್ಥಾನ, ಮುಂದಿನ ದಿನಗಳಲ್ಲಿ ಒಳ್ಳೆಯ ಸ್ಥಾನಮಾನ ಕೊಟ್ಟು ಅಲ್ಲಾ ಹತ್ರ ನಾವು ಕೋರ್ಕೊಳ್ಳೋದಷ್ಟೇ, ಅವ್ರಿಗೆ ಒಳ್ಳೆಯ ಸ್ಥಾನಮಾನ ಕೊಡಬೇಕು ಅಂತ ಇಡೀ ನಮ್ಮ ಜಿಲ್ಲೆಯ ಜನಗಳಿಂದ ನಾವು ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು ತಿಳಿಸ್ತೀನಿ. ಇನ್ನೊಂದು ಸಂದೇಶ ಕೊಡೋಕ್ಕೆ ನಾನು ಇಷ್ಟಪಡ್ತೀನಿ. ನಮ್ಮ ಹಮೀದ್ ಪಾಷಾ ಸಾಹೇಬರು ತುಮಕೂರು ಜಿಲ್ಲಾ ವಕ್ಫ್ ಬೋರ್ಡ್ ವೈಸ್ ಚೇರ್ಮನ್ ಆಗಿದ್ದರು. ಆ ದಿನಗಳಲ್ಲೇ ಅವರು ವಕ್ಫ್ ಬೋರ್ಡ್ಗೋಸ್ಕರ ಶ್ರಮಿಸಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಅವರು ಈಗ ಮುಂದಿನ ದಿನಗಳಲ್ಲಿ ಅವ್ರು ಚೇರ್ಮನ್ ಆಗೋದ್ರಲ್ಲಿ ಬೇರೆ ಇನ್ನೊಂದು ಅಭಿಪ್ರಾಯನೇ ಇಲ್ಲ. ಯಾಕಂದರೆ ಇವತ್ತು ವೈಸ್ ಚೇರ್ಮನ್ ಆಗಿ ಒಳ್ಳೆ ಕೆಲಸ ಮಾಡಿದವರು ನಾಳೆ ಚೇರ್ಮನ್ ಆದರೆ ಜಿಲ್ಲೆಗೆ ಎಂಥ ಒಳ್ಳೆ ಕೆಲಸ ಮಾಡ್ತಾರೆ ಹೇಳಿ. ಆ ನಮ್ಮ ಅಭಿಪ್ರಾಯದಿಂದ ಅವ್ರು ಮುಂದಿನ ದಿನಗಳಲ್ಲಿ ನಮ್ಮ ಜಿಲ್ಲೆಗೆ ವಕ್ಫ್ ಬೋರ್ಡ್ ಚೇರ್ಮನ್ ಆಗಬೇಕು ಅಂತ ನಮ್ಮ ತಾಲೂಕಿನ ಹಾಗೂ ಎಲ್ಲ ತಾಲೂಕಿನ ಡಿಸ್ಟಿಕ್ಕಿನ ಜನಗಳ ಆಸೆ.